ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಬಾರಿ 2026 ಪಶ್ಚಿಮ ಬಂಗಾಳ ಎಲೆಕ್ಷನ್ ತುಂಬ ಫೈಟ್ ಇತ್ತು. ಫೈನಲಿ ಬಿಜೆಪಿ ವಿನ್ ಆಗಿದೆ. ಆದರೆ ಖುಷಿ ಕೊಟ್ಟ 2 ಗೆಲುವು ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು. ಒಂದು ಆರ್ಜಿಕರ್ ತಾಯಿ ರತ್ನಾಕರ್ ದೇವನಾಥ್ ಅಂತ, ಎರಡನೇದು ರೇಖಾ ಸಂಬಿತ್ ಪಾತ್ರ ಅಂತ. ಯಾಕೆ ಅಂತೀರಾ? ಇಂಟ್ರೆಸ್ಟಿಂಗ್ ವಿಷಯ ಕೇಳೋಕ್ಕೆ ಮುಂಚೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ಬನ್ನಿ ವಿಷಯ ತಿಳ್ಕೊಂಬರೋಣ. ಎಸ್, ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಇಡೀ ದೇಶನೇ ಆ ಬದಲಾವಣೆಗೋಸ್ಕರ ಕಾಯ್ತಾ ಇತ್ತು. ಯಾಕೆ ಅಂದರೆ ಅಲ್ಲಿನ ಹೊಡೆದಾಟ, ದ್ವೇಷ, ಅಸೂಯೆ, ಅತ್ಯಾಚಾರ, ಇಲ್ಲಿಗಲ್ ಇಮಿಗ್ರೆಂಟ್ಸ್ ಮತ್ತು ಅಲ್ಲಿನ ಸರ್ಕಾರ ನಮ್ಮ ದೇಶದ ಸೆಕ್ಯೂರಿಟಿಗೆ ತುಂಬ ತೊಂದರೆ ಮಾಡ್ತಾಯಿತ್ತು. 4 ಟರ್ಮ್ ಸಿ ಎಮ್ ಆಗಿದ್ದಂಥ ಮಮತಾ ಬ್ಯಾನರ್ಜಿ ಬೆಸ್ಟ್ ಅಡ್ಮಿನಿಸ್ಟ್ರೇಟಿವ್ ಕೊಡೋ ಬದಲಿಗೆ ವರ್ಸ್ಟ್ ಸಿ ಎಮ್ ಆಗಿ ಬಿಹೇವ್ ಮಾಡ್ತಾಯಿದ್ರು. ನಮ್ಮ ದೇಶದಲ್ಲಿ ಯಾರಿಗೂ ರೆಸ್ಪೆಕ್ಟ್ ಕೊಡದೆ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅಂದರೆ ವಲಸೆ ಬರೋರನ್ನ ನಮ್ಮ ದೇಶದಲ್ಲಿ ಬಿಡ್ಕೊಂಡು ಇಲ್ಲಿಗಲ್ ಇಮಿಗ್ರೆಂಟ್ಸನ್ನ ಸಪ್ಲೈ ಮಾಡ್ತಾಯಿದ್ರು. ಅವರಿಗೆ ಬೇಕಾದಂಗೆ ಆಧಾರ್ ಕಾರ್ಡು, BPL ಕಾರ್ಡು, ಊಟ, ವಸತಿ ಎಲ್ಲ ಕೊಟ್ಟುಬಿಟ್ಟು ನಮ್ಮ ದೇಶದಲ್ಲಿ ಇರೋ ಥರ ಮಾಡ್ತಾಯಿದ್ರು. ಇವಳನ್ನು ನರರೂಪ ರಾಕ್ಷಸಿ ಅಂತ ಕರೆದ್ರೂ ತಪ್ಪೇನಿಲ್ಲ. ಯಾಕಂದರೆ ವೆಸ್ಟ್ ಬೆಂಗಾಲಲ್ಲಿರೋ ಜನಗಳನ್ನ ಉಸಿರಾಡೋ ಸಮೇತ ಬಿಡ್ತಾ ಇರಲಿಲ್ಲ. ಎಲೆಕ್ಷನ್ ಟೈಮಲ್ಲಿ ತನ್ನ ಪಕ್ಷಕ್ಕೆ ವೋಟ್ ಹಾಕದೇ ಇರೋ ಜನಗಳನ್ನ ಹುಡುಕಿ ಹುಡುಕ್ತಾ ಇದ್ಲು. ಅವಳ TMC ಗೂಂಡಾಗಳನ್ನ ಯಾವ ಥರ ಪರ್ಮಿಷನ್ ಕೊಡ್ತಿದ್ಲು ಅಂದರೆ ಅಲ್ಲಿರೋ ಲೇಡೀಸ್ಗಳನ್ನ ರೇಪ್ ಮಾಡೋ ಸಮೇತ ಪರ್ಮಿಷನ್ ಕೊಡ್ತಾ ಇದ್ಲು. ಅಷ್ಟು ಭಯಂಕರವಾಗಿತ್ತು. ನಮ್ಮ ದೇಶದಲ್ಲಿರೋ ಉನ್ನತಾಧಿಕಾರಿಗಳಿಗೆ ಮತ್ತು ದೇಶದ ಪ್ರಧಾನಮಂತ್ರಿಗಳಿಗೆ, ರಾಷ್ಟ್ರಪತಿಗಳಿಗೆ ಮತ್ತು ಎಲ್ಲೇ ಹೋಗಲಿ ಬರಲಿ, ಒಂದು ಫಂಕ್ಷನ್ ನಡೀಲಿ, ಮೀಟಿಂಗಲ್ಲಿದ್ರೂ ಸಮೇತ ಒಂದು ಗೌರವ ಸಮೇತ ಕೊಡ್ತಾಯಿಲ್ಲ. ಬರೀ ತನ್ನದೇ ಆಟವನ್ನು ಆಡ್ತಾಯಿದ್ಲು. ನಮ್ಮ ದೇಶಕ್ಕೆ ಅಷ್ಟೊಂದು ಪ್ರಾಬ್ಲಮ್ ಮಾಡ್ತಾಯಿದ್ಲು. ಸೊ ಇವತ್ತಿಗೆ ಅದು ಕೊನೆ ಆಗಿದೆ. ಸೊ 2 ಗೆಲುವು ನಮಗೆ ಪ್ರಜಾಪ್ರಭುತ್ವ ಗೆಲುವು ಅಂತ ಹೇಳಿದ್ನಲ್ಲ, ಅದರಲ್ಲಿ ಮೊದಲನೇದಾಗಿ ಆರ್ಜಿಕರ್ ತಾಯಿ ರತ್ನ ದೇವನಾಥ್ ಅಂತ. ಈ ಕೇಸ್ ಏನಪ್ಪ ಅಂತಂದರೆ 2024 ಆಗಸ್ಟ್ 8 ಕೋಲ್ಕತ್ತಾದಲ್ಲಿ RG ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಅಂತ ಒಂದಿದೆ. ಸತತ 36 ಗಂಟೆ ಡ್ಯೂಟಿ ಮಾಡಿಬಿಟ್ಟು ಕಾಲೇಜಲ್ಲಿರೋ ಸೆಮಿನಾರ್ ಹಾಲಲ್ಲಿ ಮಲ್ಗೋಕೆ ಅಂತ ಹೋಗಿರ್ತಾಳೆ. 31 ವರ್ಷದ ಲೇಡಿ ಆಕೆ ಮಲ್ಗೋಕೆ ಅಂತ ಹೋಗಿರ್ತಾಳೆ. ಅಲ್ಲಿನ ಗೂಂಡಾಗಳು 8-10 ಜನ ಗೂಂಡಾಗಳು ಬಂದ್ಬಿಟ್ಟು ರೇಪ್ ಮಾಡಿಬಿಡ್ತಾರೆ. ಮತ್ತು ಅವಳನ್ನ ಕೊಂದೆ ಹಾಕ್ಬಿಡ್ತಾರೆ. ಆಗ ಅಲ್ಲಿನ CM ಅಂದರೆ ಮಮತಾ ಬ್ಯಾನರ್ಜಿ ಏನು ಹೇಳ್ತಾಳೆ ಗೊತ್ತಾ? ತಪ್ಪು ಅವಳದೆ, ಹೆಣ್ಮಕ್ಳು ರಾತ್ರಿ ಹೊರಗಡೆ ಬರೋದೇ ತಪ್ಪು, ಮುಚ್ಕೊಂಡು ಮನೇಲಿರೋದು ಬಿಟ್ಟು ಹೊರಗಡೆ ಓಡಾಡ್ತಿದ್ರೆ ನೋಡಿದ ಗಂಡಸರು ಏನು ಮಾಡ್ತಾರೆ, ರೇಪ್ ಮಾಡದೆ ಬಿಡ್ತಾರಾ ಅಂತ ಸ್ಟೇಟ್ಮೆಂಟ್ ಕೊಡ್ತಾಳೆ. ಒಂದು ರಾಜ್ಯದ CM ಆಗ್ಬಿಟ್ಟು ಹೇಳೋಂಥ ಒಂದು ಸ್ಟೇಟ್ಮೆಂಟ್ ಆಯಿತು. ಪಾಪ ಸಂತ್ರಸ್ತೆ ತಾಯಿ ತುಂಬ ದುಃಖದಲ್ಲಿ ಕೇಳ್ತಾಳೆ, ತನ್ನ ಮಗಳಿಗೆ ನ್ಯಾಯ ಕೊಡಿಸಿ, CBI ಒಪ್ಪಿಸಿ ಈ ಕೇಸ್ನ. ಅದಕ್ಕೆ ಮತ್ತೆ ಏನು ಹೇಳ್ತಾಳೆ ಗೊತ್ತಾ? ಇರೋ ಮಗಳನ್ನ ಬುದ್ಧಿ ಹೇಳ್ಬಿಟ್ಟು ಮನೇಲಿ ಇಟ್ಕೊಳೋದು ಬಿಟ್ಟು ರಾತ್ರಿ ಹೊತ್ತು ಹೊರಗೆ ಕಳ್ತಿದೆಯಲ್ಲ, ಬುದ್ಧಿ ಎಲ್ಲೋ ಇತ್ತು, ಟೆಂಪ್ಟ್ ಮಾಡಿರ್ತಾಳೆ, ರೇಪ್ ಮಾಡಿರ್ತಾರೆ ಅನ್ನೋ ಸ್ಟೇಟ್ಮೆಂಟ್ ಕೊಡ್ತಾಳೆ. ಒಬ್ಬೊಂದು ರಾಜ್ಯದ CM ಆಗ್ಬಿಟ್ಟು ಹೇಳೋವಂಥ ಸ್ಟೇಟ್ಮೆಂಟ್ ಇದು. ಈಗ ನೀವೇ ಹೇಳಿ, ವೆಸ್ಟ್ ಬೆಂಗಾಲ್ನ ಎಲೆಕ್ಷನಲ್ಲಿ ಈ ಕೇಸೋಲು ಇಂಪಾರ್ಟೆಂಟ್ ಹೌದೋ ಅಲ್ವೋ ಅಂತ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ರೇಖಾ ಸಂಬಿತ್ ಪಾತ್ರ ಅಂತ. ನೇಷನ್ ವೈಡ್ ಸುದ್ದಿ ಮಾಡಿದಂಥ ಕೇಸ್ ಸಂದೇಶ್ ಕಾಲಿಪತ್ರ ಅಂತ. TMC ರೌಡಿಸಮ್ ಅಲ್ಲಿ ಒಬ್ಬ ರೌಡಿ ಆದಂಥ ಶೈಖ್ ಶಹಜಾನ್ ಅಂತ ಅವ್ನ ಟೀಮ್ ಕಟ್ಕೊಂಡು ಒಂದು ಆಫೀಸ್ ಮಾಡಿರ್ತಾರೆ. ಅಲ್ಲಿ ಊರಲ್ಲಿರೋ ಹೆಣ್ಣು ಮಕ್ಕಳನ್ನ ಕರ್ಕೊಂಡೋಗಿ ರೇಪ್ ಮಾಡ್ತಾ ಇದ್ರಂತ. ಇದು ಯಾವ ಥರ ಇದೆ ಅಂದರೆ ನಮ್ಮ ಕನ್ನಡದಲ್ಲಿ ವೀರಮದಕರಿ ಸಿನಿಮಾ ಮತ್ತು ಪ್ರಭಾಸ್ ಸಲಾರ್ ಮೂವಿ ಇದೆಲ್ಲ, ಆ ಥರ ಇದೆ. ಇದು ಆ ಥರ ಇದೆ ಅಲ್ವಾ ಕತೆ? ಇಷ್ಟೆಲ್ಲ ಆದರೂ ಪೊಲೀಸವರು FIR ಆಗ್ತಿರ್ಲಿಲ್ಲ. ಯಾಕಂದರೆ ಮಮತಾ ಬ್ಯಾನರ್ಜಿ ಮೇಲಿರೋ ಅಷ್ಟು ಭಯ ಮಾಡಿ ಇಟ್ಕೊಂಡಿದ್ಲು. ಇದ್ರ ಜೊತೆಗೆ ಗೂಂಡಗಳು, ಅಲ್ಲಿರೋ ರೌಡಿಗಳು ಏನು ಮಾಡ್ತಾಯಿದ್ರು ಅಂದರೆ ಜಮೀನಲ್ಲಿ ಕೆಲಸ ಮಾಡ್ತಿರೋ ಅಂಥ ರೈತರು ಜಮೀನಲ್ಲಿ ಉಪ್ಪು ನೀರು ಸಪ್ಲೈ ಮಾಡಿಬಿಟ್ಟು ಆ ಜಮೀನ ಬರಡು ಭೂಮಿ ಮಾಡಿಬಿಟ್ಟು ಕಬ್ಜೆ ಮಾಡ್ಕೊತಿದ್ರಂತ. ಈ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಈಕೆ ಹೆಸರು ಶೋನಾ ಮಜುಮ್ದಾರ್ ಅಂತ. 85 ವರ್ಷ ವಯಸ್ಸಾಗಿತ್ತು. ಅವಳನ್ನ TMC ಗೂಂಡಗಳು ಹೆಂಗೆ ಬೇಕಂಗೆ ಹೊಡೆದಾಕ್ತಾರೆ. ಬಿಕಾಸ್ ಆಫ್ ಅವಳ ಮಗ BJP ಪಾರ್ಟಿನ ಸಪೋರ್ಟ್ ಮಾಡ್ದ ಅಂತ. ಒಂದು ಲಾರ್ಡ್ಶಿಪ್. ಇನ್ನೊಂದು ಕೇಸ್ ಇದೆ, ತುಂಬ ಇಂಪಾರ್ಟೆಂಟ್ ಕೇಸು ಈ ಎಲೆಕ್ಷನಲ್ಲಿ ಸದ್ದು ಮಾಡಿದಂಥ ಒಂದು ಕೇಸು, ಕಾಮಧುನಿ ರೇಪ್ ಕೇಸ್ ಅಂತ. ಅವಳ ಫ್ರೆಂಡ್ ಶಿಪ್ರಾ ಘೋಷ್ ಅಂತ ಒಬ್ಳಿದ್ಲು. 8 ಜನ ರೇಪ್ ಮಾಡಿಬಿಟ್ಟು ಅವಳ ಕಾಲನ್ನ ಮುರಿದಾಕ್ಬಿಟ್ಟು ಅವಳ ಕತ್ತ ಸೀಳ್ಬಿಟ್ಟು ಕೊಲೆ ಮಾಡಿರ್ತಾರೆ. ಆದರೆ ಮಮತಾ ಬ್ಯಾನರ್ಜಿ ಇದಕ್ಕೇನು ಕೇರೆ ಮಾಡ್ತಿರಲಿಲ್ಲ. ಈಗಲೂ ಈ ನ್ಯಾಯಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿ ಕೊಟ್ಲ 4 ಟರ್ಮ್ CM ಆದಂಥ ಒಂದು ರಾಜ್ಯದ ಮುಖ್ಯಮಂತ್ರಿ ಅವಳು ನಡೆಸ್ತಿರೋ ಆಡಳಿತ. ಒಂದು ಪಾಸಿಟಿವ್ ಆಗಿ ಇರೋಂಥ ವ್ಯಕ್ತಿ ಕಾಲಿತಾ ಮಾತಾ ಅಂತ. ಈಕೆ 4-5 ಕಡೆ ಮನೆ ಕೆಲಸ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ಲು. 2021ರಲ್ಲಿ ಚುನಾವಣೆ ನಡೆಯುತ್ತೆ. ಆ ಟೈಮಲ್ಲಿ BJP ಸಪೋರ್ಟ್ ಮಾಡಿದ್ಲು, BJP ವೋಟ್ ಹಾಕೋದ್ಲು ಅಂತ ಹೇಳ್ಬಿಟ್ಟು TMC ಗುಂಡಗಳು ಮನೆ ಹುಡುಕೊಂಡು ಹೊಡಿತಾರೆ. ಇದೇ ಥರ ಸಾಕಷ್ಟು ಚರಿತ್ರೆನೇ ಇದೆ. ರಕ್ತಸಿಕ್ತ ಗಾಯಗಳು, ಹಿಂಸಾಚಾರಗಳು, ಅತ್ಯಾಚಾರಗಳು ಹೇಳ್ತಾ ಹೋದರೆ 100 ಬುಕ್ ಬರಿಬೋದು, ಅಷ್ಟು ಕಥೆಗಳಿದ್ದಾವೆ.
ಸೊ ಹಂಗಾಗಿ 2026 ಪಶ್ಚಿಮ ಬಂಗಾಳ ಚುನಾವಣೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಒಂದು ಬದಲಾವಣೆ ಬಯಸ್ತಾ ಇದ್ರು ಜನ. ನೊಂದ ಹೆಣ್ಣಿನ ಕಣ್ಣೀರು, ಬಿಸಿ ಉಸಿರು, ಎಂತೆಂಥ ರಾಜ್ಯರ ಸಾಮ್ರಾಜ್ಯನೇ ನಾಶ ಮಾಡೈತೆ. ಅಂಥದ್ರಲ್ಲಿ CM ಮಮತಾ ಬ್ಯಾನರ್ಜಿ ಬಿಟ್ಟಿತ್ತ. ಸೊ ಫೈನಲಿ ನಾನು ಏನು ಕೇಸ್ ಹೇಳಿದ್ನಲ್ಲ, ಈ 2 ಕೇಸಲ್ಲಿ 3 ಜನನು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡ್ತಾರೆ. ಎಲೆಕ್ಷನಲ್ಲಿ TMC ಗೂಂಡಗಳ ಅಪೋಸಿಟ್ಕೊಂಡು ನಿಂತ್ಕೊಳ್ತಾರೆ. BJP ಪಾರ್ಟಿಯಿಂದ ಅವರಿಗೊಂದು ಕಂಟೆಸ್ಟ್ ಮಾಡೋಂಥ ಅವಕಾಶ ಸಿಗುತ್ತೆ. ಫೈನಲಿ ಆರ್ಜಿಕಾ ರತ್ನ ದೇವನಾಥ್ 28,000 ವೋಟ್ ಲೀಡಿಂದ ಗೆಲ್ತಾಳೆ. ಸಂದೇಶ್ ಖಾಲಿ ಮಾತ್ರ 5,000 ವೋಟ್ ಲೀಡಿಂದ ಗೆಲ್ತಾರೆ. ಕಲಿತಾ ಮಾಜಿ 12,000 ವೋಟ್ಗಳಿಂದ ಗೆಲ್ತಾಳೆ. ಇದೇ ಅಲ್ಲ ಪ್ರಜಾಪ್ರಭುತ್ವದ ಗೆಲುವು ಅಂದರೆ. ಇವರ ಗೆಲುವು ಅವರ ಮಗಳು, ಅವಳ ಫ್ರೆಂಡು, ಅವರ ಸಂಬಂಧಿಕರು, ಹಿಂಸೆ ಕೊಟ್ಟು ಸತ್ತೋಗಿರೋಂಥ ಆತ್ಮಗಳಿಗೆ ತೃಪ್ತಿ ಸಿಗುತ್ತೆ. ಬಟ್ ಒಂದು ವಿಷಯ, TMC ಗೂಂಡಗಳಿಗೆ ಮುಂದೈತೆ ಮಾರಿ ಹಬ್ಬ. ಕಾಳಿ ಮಾತೆ ರೂಪದಲ್ಲಿ ಸಂಹಾರ ಆಗ್ತಾರೆ. ಒಂದೇ ಮಾತರಂ ರಾಷ್ಟ್ರಗೀತೆ ಜನಗಣಮನ ಕೊಟ್ಟಿರುವಂಥ ರಾಜ್ಯ, ಸ್ವಾಮಿ ವಿವೇಕಾನಂದರು ಹುಟ್ಟಿರುವಂಥ ರಾಜ್ಯ, ಇಂಥ ರಾಜ್ಯದಲ್ಲಿ ಇಷ್ಟೊಂದು ಅನಾಚಾರ ನಡೀತಿದೆ ಅಂದಮೇಲೆ ಈ ಎಲೆಕ್ಷನ್ ಯಾಕೆ ತುಂಬ ಇಂಪಾರ್ಟೆಂಟ್ ಆಗಿತ್ತು ಅಂದರೆ ಅದು ಇವತ್ತಿಗೆ ಕೊನೆ ಆಗುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಥವಾ ಡಿಸ್ಕಷನ್ ಏನಾದ್ರು ಮಾಡಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಚರ್ಚೆ ಮಾಡೋಣ. ನಿಮಗೆ ಏನಾರು ಅನಿಸಿದರೆ ಕಮೆಂಟ್ ಮಾಡಿ. ಸೊ ಇದಿಷ್ಟು ವಿಷಯ, ಇವತ್ತಿನ ವಿಷಯ. ಹೊಸ ವಿಷಯದಂಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.